ನನ್ನ ಭಾಷೆ ನಿನ್ನ ಬಿಟ್ಟು ಮಾತಾಡ್ತೇವೆ ಮತ್ತು ನಿಮಗೂ ಎಷ್ಟು ಜನ ಸೇರಿದ್ರು ಜಾಸ್ತಿ ಒಟ್ಟು ಮನೆಯಾಗಿರಕ್ಕ ಜಾಸ್ತಿ ನೀವು ಮತ್ತು ಜಾಸ್ತಿ ಇರಬೇಕು ಮಸ್ತ್ ಪ್ರಸಾದ ಇರಬೇಕು ದಿವಸ ಜಾಸ್ತಿ ಮಾಡಬೇಕು ದಿವಸ ಇಷ್ಟೊಂದು ಕೊಡ್ತೇವೆ ಬಹಳ ಈ ದೇಶದ ಜ್ಞಾನಿಗಳು ದೊಡ್ಡವರು ಮನುಷ್ಯ ಈ ಭೂಮಿ ಹುಟ್ಟು ಬಂದಾಗ ಏನು ಉದ್ದೇಶ ದೇವರು ಎದಕ್ಕೆ ಕಳ್ತಾನೆ ಬಹಳ ಮಂದಿಯ ಜಿಜ್ಞಾಸೆ ಬಹಳ ಮಂದಿಯ ಪ್ರಶ್ನೆ ಏನಂದ್ರೆ ಜೀವನದ ಉದ್ದೇಶ ಏನು ಮನುಷ್ಯ ಈ ಭೂಮಿಗೆ ಬಂದ ಮೇಲೆ ಏನು ಮಾಡಬೇಕು ಇದು ಎಲ್ಲರ ಪ್ರಶ್ನೆ ಏನು ಮಾಡಬಹುದು ನಾವು ಮನುಷ್ಯನ ಸಾಮರ್ಥ್ಯ ಏನು ಮಳಿಮಲಕ್ಕೆ ಗುಡ್ಡ ನಿರ್ಮಾಣ ಮಾಡುವುದರಿಂದ ಏನೊಂದು ತುಂಗಭದ್ರ ನದಿ ನಿರ್ಮಾಣ ಮಾಡುವುದರಿಂದ ಅಥವಾ ಒಂದು ಭೂಮಿ ನಿರ್ಮಾಣ ಮಾಡುವುದರಿಂದ ಏನು ನಿರ್ಮಾಣ ಅಥವಾ ಒಂದು ಗಿಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಭೂಮಿಗೆ ಬಂದ ಮೇಲೆ ನಾವು ಇಲ್ಲಿ ಹಿಮಾಲಯ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ನದಿ ಭೂಮಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ಸೂರ್ಯನನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ದೇವರು ಎಲ್ಲವನ್ನೂ ನಿರ್ಮಾಣ ಮಾಡಂಗಿಲ್ಲ ನಮ್ಮ ಸಲುವಾಗಿ ನಾವು ಏನ್ ಮಾಡಬೇಕ್ರಿ ಮತ್ತೆ ದೇವರ ಎಲ್ಲ ನಿರ್ಮಾಣ ಮಾಡೋಣ ಅಂದ್ರೆ ನಾವೇನ್ ಮಾಡಬೇಕು ಇಲ್ಲಿ ಬಂದು ನಾವು ಭೂಮಿ ಮೇಲೆ ಬಂದು ಏನೂ ಮಾಡಬೇಕಾಗಿಲ್ಲ ದೇವರು ಏನ್ ನಿರ್ಮಾಣ ಮಾಡೋಣಲ್ಲ ಅದನ್ನು ಕೆಡಿಸಲಾರ್ದಿರ್ಬೇಕಾದ್ರೆ ಸಾಕು ಅದೇ ದೇವರ ದೇವರಿಗೊಂದು ಸುಂದರವಾದ ಜಗತ್ತು ಕೊಟ್ಟಾನ ಅದನ್ನು ಕೆಡಿಸ್ಬೇಡ ಒಂದು ದೇಹ ಕೊಟ್ಟಾನ ಅದನ್ನು ಕೆಡಿಸ್ಕೋಬೇಡ ಮನಸ್ಸು ಕೊಟ್ಟಾನ ಇದನ್ನು ಕೆಡಿಸ್ಕೋಬೇಡ ಭಾವನೆಗಳನ್ನು ಕೊಟ್ಟಾನ ಇದನ್ನು ಕೆಡಿಸ್ಕೋಬೇಡ ದೇವರು ಏನು ಕೊಟ್ಟಾನ ಅದನ್ನು ಕೆಡಿಸದಂಗೆ ಇರುವುದೇ ಜೀವನದ ನಿಜವಾದ ಉದ್ದೇಶ ಅಂದ್ರೆ ದೇವರು ಏನು ಶಕ್ತಿ ಕೊಟ್ಟಾನ ಅದರ ಅರಿವಿರ್ಬೇಕು ನಾವು ಈಗ ನನಗೆ 2 ಕೈ ಕೊಟ್ಟಾನ ನಾ ಬಹಳ ಶಕ್ತಿವಂತದೀನಿ ಒಂದು 8 ನಡ್ಕೊಂಡ್ಕೊಳ್ಳೋದೇ ನಾವು ತಿಳ್ಕೊಂಡು ಈ ನನಗೆ ಭಾರಿ ಪೈಲ್ವಾನದಿಂದ ನಾನು ತಿಳ್ಕೊಂಡು ನಾನು ಮುಂದೆ ಹೋಗಿ ಹೊಡೆದ್ರೆ 2 ಕೈ ಬಳಸಿದ್ರೆ ಎಷ್ಟು ಮಂದಿ ಒಂದು 10 ಮಂದಿ ಹೊಡಿಬೋದು ಈ 2 ಕೈಗಳನ್ನು ಬಳಸಿ ನಾನು ಅಲ್ಲಿ ಬಂದು ಕುಸ್ತಿ ಹಿಡಿದ್ರೆ ಒಂದು 10 ಮಂದಿ ಹೊಡಿಬಹುದು ಕೈಗಳ ಸಾಮರ್ಥ್ಯ ಬರೀ ಇಷ್ಟೇ ಅಲ್ಲ ಅಲ್ಲಿ ನಿಂತು ಹೊಡೆದ್ರೆ 10 ಮಂದಿ ಹೊಡಿಬಹುದು ಇಲ್ಲಿ ಮ್ಯಾಲ ಬಂದು ನಿಂತು ಕೈ ಮುಗಿದ್ರೆ 10,000 ಮಂದಿಗೂ ಮುಟ್ಟಬಹುದು ಇದು ಕೈಗಳ ಸಾಮರ್ಥ್ಯ ಸುಮ್ಮನೆ ಒಂದಷ್ಟ ನಾ ಹೇಳಿದ್ದು ದೇವರು ಕಾಲು ಕೊಟ್ಟಾನ ಕಣ್ಣು ಕೊಟ್ಟಾನ ಕಿವಿ ಕೊಟ್ಟಾನ ಬುದ್ಧಿ ಕೊಟ್ಟಾನ ಮನಸ್ಸು ಕೊಟ್ಟಾನ ಇವುಗಳೆಲ್ಲವುಗಳನ್ನ ಬಳಸಿ ಮನುಷ್ಯ ಏನು ಮಾಡಬಹುದು ಗಾಂಧಿ ಸುಮ್ಮನೆ ಒಂದು ಹೆಜ್ಜೆ ಇಟ್ಟರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಬುದ್ಧ ಒಂದು ಹೆಜ್ಜೆ ಇಟ್ಟಲ್ಲಿ ಶಾಂತಿ ನಿರ್ಮಾಣ ಆಗ್ತದೆ ಬಸವಣ್ಣ ಒಂದು ಹೆಜ್ಜೆ ಇಟ್ಟಲ್ಲಿ ಕಲ್ಯಾಣ ನಿರ್ಮಾಣ ಆಗ್ತದೆ ನಾವು ಒಂದು ಹೆಜ್ಜೆ ಇಟ್ಟು ಅಂದ್ರೆ ಬೆಂಕಿ ಹೆಚ್ಚೆ ಬಂದಿರ್ತೇವೆ ಅಂದ್ರೆ ಅವರ ಹೆಜ್ಜೆಗಳಿಗೂ ನಮ್ಮ ಹೆಜ್ಜೆಗಳಿಗೆ ಎಷ್ಟು ವ್ಯತ್ಯಾಸ ದೇವರು ಎಷ್ಟು ಚಲೋ ಮಾತು ಕೊಟ್ಟಾನ ನಾವು ಹೆಂಗೆ ಬಳಸ್ಕೊತೀವಿ ಈ ಪಕ್ಷಿಗಳದ ದೇವರು ಕಾಗೆಗೆ ಎಷ್ಟು ಅಕ್ಷರ ಕೊಟ್ಟಾನ ಅದಕ್ಕೇನು ಗೊತ್ತಿಲ್ಲ ಬರೀ ಕಾ ಅಂತ ಕಾ 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 ಇಷ್ಟು ಬಿಟ್ಟು ಏನು ಗೊತ್ತಿಲ್ಲ ಆದ್ರೆ ಕಾಗೆ ಬರೀ ಒಂದು ಕಾ ಅನ್ನುವ ಅಕ್ಷರ ಕಾಗೆ ಒಂದಗುಣ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು ಒಂದ ಕಾ ಅನ್ನುವ ಅಕ್ಷರದಿಂದ ಇಡೀ ತನ್ನ ಕುಲವನ್ನು ಕರ್ಕೊಂಡು ఉండೈತೆ ಏನು ಒಂದ ಅಕ್ಷರ ಕೊಟ್ಟ ದೇವರು ಅದಕ್ಕೇನು ಬಾಳ ಕೊಟ್ಟಿಲ್ಲ ಕೋಗಿಲೆ ಅದಕ್ಕೇನು ಬಹಳ ಅಕ್ಷರ ಕೊಟ್ಟಿಲ್ಲ ಬರೀ ಕೂ 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 ಅಂತೈತಿ ಅದಕ್ಕೇನಂತೀವಿ ನಾವು ಕೋಗಿಲೆ ಹಾಡ್ದಂಗೆ ಹಾಡ್ತಾರೆ ಸ್ವರ ಸಾಮ್ರಾಟ ನೈಟಿಂಗೇಲ್ ಎಲ್ಲ ಹೇಳ್ತೀವಿ ಅದಕ್ಕೆ ಎಷ್ಟು ಕೊಟ್ಟಾನ ಬರೀ ಕೂ ಒಂದು ಪಟ್ಟಿಗೆಯೊಳಗೆ ಒಂದು ಸಣ್ಣ ಕರು ಇರ್ತೀವಿ ಅದಕ್ಕೇನು ಭಾಷೆ ಗೊತ್ತಿಲ್ಲ ಸುಮ್ಮನೆ ಹಂಬ ಅಂತಿತ್ತಂದ್ರೆ ಎಲ್ಲೋ ಕಾಡಿಗೆ ಮೇಲೆ ಕೂಡುವಂತ ಒಂದು ಆಕೆ ಓಡಿ ಬರ್ತದೆ ಹೋಗಿಗೆ ಕಾಗೆಗೆ ಬರೇ ಕಾ ಅನ್ನೋ ಒಂದು ಅಕ್ಷರ ಕೊಟ್ಟಾನ ಎಲ್ಲರಿಗೂ ಕರ್ಕೊಂಡು ಹೋಗ್ತೈತಿ ದೇವರು ಕೋಗಿಲಿಗೆ ಬರೇ ಕು ಅನ್ನೋ ಒಂದು ಅಕ್ಷರ ಕೊಟ್ಟಾನ
ಹಾಡಿ ಹಾಡಿ ಜಗತ್ತನ್ನು ಸಂತೋಷ ಪಡಿಸೈತಿ. ಕರುಳಿಗೊಂದು ಸುಣ್ಣ ಅನ್ನೋ ಒಂದು ಧ್ವನಿ ಕೊಟ್ಟಾನ. ಕಳ್ಳ ಹರಿದು ಬರುವಂದು, ತಾಯಿ ಓಡಿ ಬರುವಂದು ಮಾಡ್ಯಾನ. ಇವನಿಗೆ 40-90 ಮೂಲಾಕ್ಷರ ಕೊಟ್ಟರೆ ಊರಾಗ ಬರೀ ಬೆಂಕಿ ಹಚ್ಚನ ಮಾಡ್ಯಾನ. ಮತ್ತೇನು ಮಾಡು? ಎಷ್ಟು ಭಾಷೆ ಕೊಟ್ಟಾನ, ಎಷ್ಟು ಅಕ್ಷರ ಕೊಟ್ಟಾನ, ಮನುಷ್ಯ ಏನ್ ಮಾಡ್ಯಾನ? ಅದಕ್ಕೆ ನಮಗೆ ಗೊತ್ತಿರಬೇಕು, ದೇವರು ಕೊಟ್ಟ ಈ ದೇಹ, ಮನಸ್ಸು, ಭಾವನೆ, ಮಾತು ಇವುಗಳನ್ನು ಯಾವುದೇ ಕೆಡಿಸಲಾರ್ದಂಗೆ ಬದುಕಬೇಕಷ್ಟೆ. ಬದುಕುವುದೇನಂದ್ರೆ ಜೀವನಕ್ಕೆ ಜ್ಞಾನ ಅಂದ್ರೆ ಇಷ್ಟ ಏನು ಕೆಟ್ಟದ್ದಿದೆಯೋ ಅದನ್ನು ದೂರ ಸರಿಸಬೇಕು. ಏನು ಒಳ್ಳೆಯದಿದೆ ಅದನ್ನು ಸ್ವೀಕಾರ ಮಾಡಬೇಕು. ಇದು ಸಾಮಾನ್ಯ ಜ್ಞಾನ ಅಂದ್ರೆ ಏನಲ್ಲ. ಈ ಬುದ್ಧನಿಗೆ ಜ್ಞಾನೋದಯ ಅಂತ ಕೇಳ್ತೀವಿ. ಬುದ್ಧನಿಗೆ ಜ್ಞಾನೋದಯ ಅಂದ್ರೆ ಏನು? ನಾವೇ ತಿಳ್ಕೊಂಡಿವಿ. ಜ್ಞಾನೋದಯ ಅಂದ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಕುಂತಿದ್ರು, ಹಿಂದೇನೋ ಚಕ್ರ ಒಂದು ಬರ್ತೈತಿ, ಅವ್ರ ಕೆರೆ ಹೋಗ್ತೈತಿ. ಜ್ಞಾನೋದಯ ಅಂದ್ರೆ ಆಗಲ್ಲ. ಜ್ಞಾನದ ಉದಯ ಅಂದ್ರೆ ಜೀವನದಲ್ಲಿ ಯಾವ ಕೆಟ್ಟದ್ದು, ಯಾವ ಒಳ್ಳೆಯದು ಅಂತ ಗೊತ್ತಿರಬೇಕು. ಕೆಟ್ಟದ್ದು ದೂರ ಸರಿಸಬೇಕು, ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಇದೇ ಜ್ಞಾನದ ಉದಯ ಇತ್ತು. ಈಗ ತಾಯಿಯಂದ್ರೆ ಇರ್ತೀವಿ ನಾವು ಮನ್ಯಾಗ ಅನ್ನ ಮಾಡ್ತೀವಿ. ಅನ್ನ ಮಾಡ್ಬೇಕಾದ್ರೆ ಮೊದಲು ಮರದಾಗ ಅಕ್ಕಿ ಹಾಕೊಂತೀವಿ. ಅಕ್ಕಿ ಹಾಕೊಂಡು ಅದರೊಳಗೆ ಹಸರು ಮಾಡ್ತೀವಿ. ಏನ್ ಮಾಡ್ತೀರಿ? ಹಳ್ಳ ತೆಗಿತೀರಿ. ಅಕ್ಕಿ ಅನ್ನ ಕುಂಕಾಲೆ ಹಾಕೊಂಡು ಊಟ ಮಾಡ್ತೀವಿ. ಇದು ಜ್ಞಾನ ಇದು ಅಷ್ಟೇ. ಅಂದ್ರೆ ಜೀವನದಲ್ಲಿ ಕೆಟ್ಟದ್ದು ಹಳ್ಳ ತೆಗೆದಲ್ಲಿ ಚಲೋ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು. ಇದು ಜೀವನದ ಸಾಧ್ಯ. ಇದೇ ಜ್ಞಾನವನ್ನು ಮತ್ತೇನಲ್ಲ. ಏನು ಕೆಟ್ಟದ್ದಿದೆಯೋ ಅದನ್ನು ದೂರ ಸರಿಸೋದು, ಏನು ಒಳ್ಳೆಯದಿದೆ ಅದನ್ನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಯಾಕೆ ಕೆಟ್ಟದ್ದು ಮಾಡಬಾರ್ದು? ನಾವು ಎಷ್ಟು ವಿಚಾರ ಮಾಡ್ತೀವಿ, ಮನಸ್ಸಿಗೆ ದುಃಖ, ನೋವು, ನಿರಾಶೆಗಳನ್ನು ಮನುಷ್ಯ ಚಿಂತೆಯಿಂದ ಮುಕ್ತನಾಗಬೇಕು, ದುಃಖದಿಂದ ಮುಕ್ತನಾಗಬೇಕು. ಒಂದು ಸಂತೋಷದ ಜೀವನ ಸಾಗಿಸಬೇಕಾದ್ರೆ ಸದಾ ತಲೆಯೊಳಗೆ ಒಳ್ಳೆಯ ವಿಚಾರ ಇರಬೇಕು. ಶರಣರಾಗುವುದು ಹೇಗೆ ಅಂತ ಒಂದಿಷ್ಟು ಬಟ್ಟೆ ಹಾಕೊಂಡು 4 ತಾಸು ಪೂಜೆ ಮಾಡೋದ್ರಿಂದ ಶರಣರಾಗುವುದಿಲ್ಲ. ಶರಣ ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಯಾರ ಕೈಯಾಗಿ ಚಲೋ ಕೆಲಸ ಅದಾವ, ಯಾರ ಕೈಯಾಗಿ ಚಲೋ ವಿಚಾರ ಅದಾವ, ಯಾರ ಬಾಯಾಗಿ ಚಲೋ ಮಾತದವ, ಯಾರ ಎದೆಯೊಳಗೆ ಸದಾ ದೇವರ ನೆನವು ಐತಿ, ಅವರೇ ನಿಜವಾದ ಶರಣರು, ಅವರೇ ಸಂತ. ಇದು ನಿಜವಾದ ಬದುಕು. ಮನುಷ್ಯ ಕೈಯಾಗ ಚಲೋ ಕೆಲಸ ಇರಬೇಕು, ಕೆಲಾಗಿ ಚಲೋ ವಿಚಾರ ಇರಬೇಕು, ಬಾಯಾಗಿ ಚಲೋ ಮಾತಿರಬೇಕು, ಎದೆಯೊಳಗ ಈ ಜೀವನ ಪಟ್ಟ ದೇವರ ನೆನಪು ಇರಬೇಕು. ಇಷ್ಟು ಇಟ್ಕೊಂಡು ಬದುಕುವುದೇ ಜೀವನ. ಇದ ಜಾತ್ರೆ ಅಂದ್ರೆ ಏನು? ಒಂದಿಷ್ಟು ದಿವಸ ದೇವರು ಕೊಟ್ಟಾನ, ಇಲ್ಲೇ ಯಾರು ಖಾಲಿ ಇರಕ್ ಬಂದಿಲ್ಲ, ಎಲ್ಲರೂ ಜಾಗ ಖಾಲಿ ಮಾಡೋದೇ ಇತ್ತು. ಇರುವಷ್ಟು ದಿವಸ ಸಂತೋಷದಿಂದ ಬದುಕೋದು. ಈಗ ನೋಡಿ ಹೆಂಗೆ ಬಂದಿರಿ, ನೀವು ಜಾತ್ರೆಗೆ ಬಂದಿರಿ, 1 ತಾಸು ಚಂದ ಹೊಸ ಬಟ್ಟೆ ಇಟ್ಕೊಂಡು ಚಂದ ದರ್ಶನ ಮಾಡಿ ಉಂಡು ಉಪ್ಪಿ ಎಷ್ಟು ಮಜಾ ಮಾಡಿ ಹೋಗ್ತೀವಿ. ಹಂಗಿರುವ ಒಂದು ತಾಸಿನ ಜಾತ್ರೆ ಕೆಲವೊಬ್ರು ಒಂದು 50 ವರ್ಷಕ್ಕೆ, ಕೆಲವೊಂದು 75 ವರ್ಷಕ್ಕೆ ಇಷ್ಟಿಷ್ಟು ಜಾತ್ರೆ ಅದ ಹೊಸ್ತಾಯಿ. ಜೀವನ ಅಂದ್ರೆ ಒಂದು ಜಾತ್ರೆ ಅಂತ ತಿಳ್ಕೊಂಡ್ಬಿಡೋದು ಅಷ್ಟೇ. ಜಾತ್ರೆ ಮಾಡಕ್ ಬಂದೀವಿ ಅನ್ನೋದ ಖಾತ್ರಿ ಮಾಡ್ಕೋಬೇಕಾಗ್ತದೆ. ಇದಕ್ಕಿಂತ ಜಾಸ್ತಿ ಏನಿಲ್ಲ. ಜೀವನ ಅಂದ್ರೆ ಒಂದು ಜಾತ್ರೆ. ದೇವರು ನಮಗೆ ಕಳಿಸೋಣಂದ್ರೆ ಸಂತೋಷವಾಗಿ ಬದುಕೋದು. ಧರ್ಮ ಅಂದ್ರೆ ಇದೆ. ಧರ್ಮ ಅಂದ್ರೆ ಮತ್ತೇನಲ್ಲ, ನಿಮ್ಮನ್ನು ನೋಡಿ ನಮಗೆ ಸಂತೋಷ ಆಗ್ತಿರಬೇಕು, ನಮ್ಮನ್ನು ನೋಡಿ ನಿಮಗೆ ಸಂತೋಷ ಆಗ್ತಿರಬೇಕು. ನೀವು ನೋಡಿ ಸಂತೋಷ ಪಟ್ಟು ಬದುಕುವುದೇ ಧರ್ಮ. ಅದಕ್ಕಿಂತ ಒಂದು ಒಳ್ಳೆಯ ಜೀವನ ನಮಗಾಗಬೇಕು. ಇಲ್ಲೆಲ್ಲ ಮಳಿಮಲ್ಲೇಶ್ವರ ಕಮಿಟಿಯ ಹಿರಿಯರು, ಯುವಕರು ವರ್ಷದಿಂದ ವರ್ಷಕ್ಕೆ ಇದು ಕಲ್ಲಿನ ಮಠ ಕಟ್ಟಾರೆ. ನಾವ ಹಿಂದೆ ಬಿದ್ದೀವಿ, ಅವ್ರ ಮುಂದೆ ಅವರು ಕಲ್ಲಿನ ಮಠ ನೋಡೋದಿಲ್ಲ. ನಾವು ಹಿಂದಾಕ್ಬಿಟ್ಟು ನಮ್ಗೆ ಹೋಗ್ಬಿಟ್ಟು ನಾವು ಮೂಲೆಗೆ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ಯಾರ, ಸಾಮೂಹಿಕ ಯತ್ನ ಮಾಡ್ಯಾರ, ಇಷ್ಟು ಮಂದಿ ಊಟ ಮಾಡ್ತಾರ. ಈಗೆಲ್ಲ ಮಕ್ಕಳು ಹುಡುಗರು ಕರ್ಕೊಂಡ್ಬಂದು ಇಲ್ಲಿ ಪ್ರಸಾದ ಮಾಡಿಸ್ಯಾರ. ಎಲ್ಲ ಮಕ್ಕಳಿಗೆ ಮೂರ್ತಿ ಚೂರು, ಆಮೇಲೆ ಏನೇನು ಚೂರು ಅವ್ರ ಕೈ ಹುಡುಗರ ಕೈ ಹಚ್ಚಿಟ್ಟು ಎಲ್ಲ ಚೂರು ಮಾಡ್ತಾರೆ. ಅವಕ್ಕೆಲ್ಲ ಪ್ರಸಾದ ಮಾಡ್ತಾರೆ. ಮತ್ತು ಸಾಮೂಹಿಕ ಯತ್ನ ಮಾಡ್ಯಾರ, ಇಷ್ಟು ಜಲ್ದಿ ಸೇರ್ತಾರೆ, ಹೊಸ ತಯಾರು ಮಾಡ್ಯಾರ. ಇವು ಹೊಸ ಮಾಡ್ಕೊಂಡು ಹೋಗ್ತಿರ್ಬೇಕು. ಒಂದು ಜೀವನದಲ್ಲಿ ಏನು ಕಲಿಬೇಕು ಅಂದ್ರೆ ನಮ್ಮ ಕಡೆಯಿಂದ ಒಳ್ಳೆಯದು ಮಾಡಲಾಗದೆ ಇದ್ದು ಕೆಟ್ಟದ್ದು ಮಾಡಬಾರ್ದು. ಇದು ಕಲಿಯೋದು. ಇದೇ ಜೀವನದ ಸಾರ್ಥಕತೆ ಅಷ್ಟೇ. ನಮ್ಮ ಕಡೆಯಿಂದ ಒಳ್ಳೆಯದು ಮಾಡೋಕ್ಕಾಗಲಿಲ್ಲ, ಕೆಟ್ಟದ್ದು ಮಾಡಬಾರ್ದು. ಇದೇ ಜೀವನದ ಸಾಫಲ್ಯತೆ. ಅದಕ್ಕೆ ಯಾರು ಚಲೋ ಮಾಡ್ತಾರ ಅವ್ರಿಗೆ ಒಂದೆರಡು ಮಾತು ಚಲೋ ಮಾಡಿಯಪ್ಪ ಅಂತ ಹೇಳ್ಬೇಕು. ಇಲ್ರಿ ಯಾರು ಚಲೋ ಮಾಡ್ತಾರ ಅವ್ರಿಗೆ ಚಲೋ ಮಾಡಿ ಅಂತ ಹೇಳಕ್ ನನ್ನ ನಾಲ್ಗೇನೆ ಇರೋದು ಅಂದ್ರೆ
ಆತ ಹೇಳೋದು ಬೇಡ, ಚಲೋ ಮಾಡಿ ಅಂತ ಹೇಳೋದು ಬೇಡ, ಅವ್ರು ಮಾಡೋದ್ರ ಬಗ್ಗೆ ಕೆಟ್ಟದ್ದು ಹೇಳ್ಬೇಡ, ಸಾಕಿದೆ ಬಹಳ ದೊಡ್ಡದು. ಅದಕ್ಕೆ ಒಳ್ಳೆಯದನ್ನು ಮಾಡೋದು, ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ನೋಡೋದು, ಒಳ್ಳೆಯದನ್ನು ಪ್ರೀತಿಸೋದು ಅಷ್ಟೇ. ಎಲ್ಲ ಚಲೋ ವಿಚಾರ ಇಷ್ಟ ನೆನಪಿಟ್ಕೊಂಡು ನೋಡಿ. ಏನ್ ನೆನಪಿಟ್ಕೊಳ್ಳೋದು? ಜೀವನ ಅಂದ್ರೆ ಒಂದು ಜಾತ್ರೆ. ಕೈಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕನಸಿರಬೇಕು, ನಾಲಿಗೆ ಮೇಲೆ ಚಲೋ ಮಾತಿರಬೇಕು, ಎದೆಯೊಳಗೆ ದೇವ್ರ ನೆನಪಿರಬೇಕು. ಇಷ್ಟು ಇಟ್ಕೊಂಡು ಇದನ್ನ ನೆನಪಿಟ್ಕೊಂಡ್ಬಿಡ. ನಾವ್ ಇದನ್ನ ಬಿಡ್ತೀವಿ, ಅವ್ರು ಬೈದಿದ್ದು ಇವ್ರು ಬೈದಿದ್ದು ಎಲ್ಲ ವಸ್ತು ನೆನಪಿಟ್ಕೊಂಡು ಒಂದು ತವ್ರ ಮನೆಯವ್ರು ಹಿಂಗಂದ್ರೆ ತಿಳ್ಕೊಂಡು 10 ವರ್ಷ ನಾವು ಹಸ್ತಲಾನ ತುಳಿದು ನೋಡೋದಂತ ನಾವು ಹೇಳ್ತಿರ್ತೀವಿ. ಅವ್ರ ತವ್ರ ಮನೆಯವ್ರು ಅಂತಾರೆ ಬಹಳ ಚಲೋ ಹೊಸ ಸೀರೆ ಹೋಗೋದು ನಮ್ಮವ್ರು ಬರಲ್ಲ. ಯಾರು ತಲೆಯಾಗಿ ಇಟ್ಕೊಂಡು ಏನ್ ಮಾಡೋದಿಲ್ಲ. ದೇವರಂತೂ ಯಾವಾಗ ಯಾರ ಮನೆ ಮುಟ್ತೀವಿ, ಮಠ ಮುಟ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ, ಯಾವಾಗ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಇವತ್ತು ದಿವಸ ಚಂದ ಹೋಗ್ಬೇಕು, ದೇವ್ರು ಸಂತೋಷ ಪಡ್ಬೇಕು. ದೇವ್ರಿಗೆ ಏನ್ ಸಂತೋಷ ಆಗ್ಬೇಕಂದ್ರೆ ಏನಪ್ಪ ಇವ್ರಿಗೆ ಭೂಮಿ ಕಳಿಸಿದ್ದೆ, ಎಷ್ಟು ಚಲೋ ಕೆಲಸ ಮಾಡಿ ಬಂದಾಗಲ್ಲ, ನನ್ನ ದೇವರೇ ಸಂತೋಷ ಪಡ್ತಿರ್ಬೇಕು, ಹಂಗೆ ಬದುಕಬೇಕಷ್ಟ. ದೇವರಿಗೆ ಅನಿಸ್ಬಾರ್ದು ಯಾಕೆ ಕಳಿಸಿದ್ನಪ್ಪ, ಎಲ್ಲರಿಗೂ ಕಳಿಸಬಾರ್ದು ಅಂತ ದೇವ್ರಿಗೆ ಅನಿಸ್ತಾರೆ. ಹಂಗೆ ದೇವರಿಗೆ ಸಂತೋಷ ಆಗುವಂತ 4 ದಿವಸದಲ್ಲಿ ಕಳೆದು ಸಂತೋಷ ಪಟ್ಟು ಹೋಗುವುದೇ ಜಾತ್ರೆ. ಮತ್ತೆ ನಿಮ್ಗೇನ್ ದಿವಸ ಜಾತ್ರೆ ಮಾಡಿದ್ರೆ ಜಾಸ್ತಿ, ಮತ್ತೆ ಯಾವ್ಯಾವ ಬುಕ್ ಎಲ್ಲೆಲ್ಲಿ ಜಾತ್ರೆ ಅದಾವ, ಮತ್ತೆ ಎಲ್ಲೆಲ್ಲಿ ಪ್ರಸಾದ ಮಾಡ್ತಾರ, ಅವು ಮೆನು ವಾಟ್ಸಪ್ಪಿಗೆ ಹಾಕಿಸ್ಬಿಡಿ. ಎಲ್ಲ ಯಾವ್ಯಾವ ಜಾತ್ರೆ ಏನೇನು ಮೆನು ಅದಾವ, ಮತ್ತೆ ಎಲ್ಲೆಲ್ಲಿ ಚಲೋ ಮೆನು ಇರ್ತಾವ ಆ ಜಾತ್ರೆಗೆ ಹೋಗೋದು. ಉಳಿಸೋದು ಅಷ್ಟೇ ಚಂದ ಮಾಡೋದು. ಕೊಡೋರೊಬ್ರು, ಉಣ್ಣೋರೊಬ್ರು, ಮಾಡೋರೊಬ್ರು. ಯಾರು ಕೊಟ್ಟಾರಂತೂ ಗೊತ್ತಿರಬಾರ್ದು, ಯಾರು ಮಾಡ್ತಾರಂತೂ ಗೊತ್ತಿರಬಾರ್ದು, ಯಾರು ಉಂಡೋಗ್ತಾರಂತ ಮೊದಲ ಗೊತ್ತಿರಬಾರ್ದು. ಅದ ಜಾತ್ರೆ ಅಷ್ಟ. ನನಗೆ ಯಾರು ಹೇಳಿದ್ರು, ಜಾತ್ರೆ ಒಬ್ರು ಭಕ್ತಿ ಹೇಳಿದ್ರು, ಆ ಜಾತ್ರೆ ದಾಸೋಗೆಲ್ಲ ನೋಡಿದ್ರು, ಅಪ್ಪರಿಗೆಲ್ಲ ಜಾತ್ರೆದು ಇಷ್ಟು ಮಂದಿ ಬರ್ತಾರ, 15 ದಿವಸಗಟ್ಟಲೆ ಜಾತ್ರೆ ಮಾಡ್ತಾರ, ಇದು ಲೆಕ್ಕ ಹೆಂಗ, ಪತ್ರ ಹೆಂಗ, ಎಷ್ಟು ಬರ್ತೈತಿ, ಎಷ್ಟು ಹೋಗ್ತೈತಿ ಅಂತ ಕೇಳಿದ್ರು. ಅದಕ್ಕೆ ನಾವು ಒಂದು ಮಾತು ಹೇಳಿ, ನೋಡ್ತಾ ನೀವು ಸಂಸಾರಿತ್ತು, ನೀವು ವ್ಯವಹಾರಸ್ಥ, ನೀವು ಲೆಕ್ಕ ಇಡಬೇಕು. ನೀವು ಮನ್ಯಾಗ ಎಷ್ಟು ಬೆಳೆಸಿದ್ರಿ, ಎಷ್ಟು ದುಡಿದ್ರಿ, ಎಷ್ಟು ಉಳಿಸಿದ್ರಿ, ಎಷ್ಟು ಹೊತ್ತು ಲೆಕ್ಕ ಇಡ್ಲಿಲ್ಲ ಅಂದ್ರೆ ಸಂಸಾರ ಕೆಡತೈತೆ. ಮತ್ತೆ ಎಷ್ಟು ಬಂತು ಎಷ್ಟು ಹೋತು ಅಂತ ನಾ ಲೆಕ್ಕ ಇಟ್ಟಿದ್ರೆ, ಲೆಕ್ಕ ಇಟ್ಟರೆ ಸನ್ಯಾಸ ಕೆಡ್ತೈತಿ, ಲೆಕ್ಕ ಇಡೋದ್ರೆ ಸಂಸಾರ ಕೆಡ್ತೈತೆ. ಸಂಸಾರಿ ಲೆಕ್ಕ ಇಡ್ಲಾರ್ದೆ ಬಿಡಬಾರ್ದು, ಸನ್ಯಾಸಿ ಲೆಕ್ಕ ತಲೆಯಾಗ ತಗೋಬಾರ್ದು. ಕೊಟ್ಟ ಒಬ್ಬ ಉಂಟ ಒಬ್ಬ ಸನ್ಯಾಸಿ ಕೆಲಸ ಏನು ಅಂದ್ರೆ, ಒಬ್ಬ ಯಾರೋ ಕೊಟ್ಟಾರ, ಈಗ ಒಬ್ಬರು ಪೋಸ್ಟ್ ಮ್ಯಾನ್ ಇರ್ತಾರೆ, ಯಾರೋ ಒಬ್ರು ಪತ್ರ ಹಾಕಿರ್ತಾರೆ, ಅವ್ರ ಒಯ್ದು ಅವ್ರಿಗೆ ಮುಗಿಸೋದು ಅಷ್ಟೇ ಕೆಲಸ. ಹಾಗೊಬ್ಬ ಸನ್ಯಾಸಿ ಅಂದ್ರೆ ಪೋಸ್ಟ್ ಮ್ಯಾನ್ ಇದ್ದಂಗೆ, ಯಾರೋ ಒಬ್ಬ ಕೊಟ್ಟಾಗ ಇನ್ನೊಬ್ಬ ಹೊಸದಲ್ಲಿ ಮುಗಿಸ್ಯಾನ ಅಂತ, ಇಷ್ಟ ಕೆಲಸ ಬಿಟ್ಟಿಂತ ಏನಿರಲಿಲ್ಲ. ಅದಕ್ಕೆ ಜೀವನದ ಜಾತ್ರೆ 2 ದಿವಸ ದೇವರನ್ನ ಆಯುಷ್ಯ ಕೊಟ್ಟಾಗ ಚಂದ ಉಣ್ಣೋದು, ಚಂದ ದುಡಿಯೋದು, ಚಂದ ನಿದ್ದೆ ಮಾಡೋದು, ಚಂದ ಬದುಕೋದು. ಯಾರ ಜೊತೆ ಜಗಳ, ದ್ವೇಷ, ಅನ್ನೋದು, ಆಡೋದು ಏನು ಕಡಿಮೆ ಆಯುಷ್ಯದೊಳಗೆ ಜಗ ಬಹಳ ಕೊಡಲಾರ್ದಂತ ಒಂದು ಚಲೋ ಜೀವನ ಕಟ್ಕೊಂಡು ಹೋಗಲಿ ಅಂತ ಆಶಿಸಿ, ತಮಗೆಲ್ಲ ಒಳ್ಳೆಯದಾಗಲಿ ಹಾರೈಸಿ, ತಮಗೆಲ್ಲ ಒಳ್ಳೆಯದಾಗಲಿ ಹೋಗ್ತೀವಿ.